कर्नाटक गुलबर्गा शहर में डिप्टी कमिश्नर ऑफिस के रूबरू कन्नड़ा सैन्य के अहदेदारान की जानिब से रियासती वजीर आला सिद्धरामैया को डिप्टी कमिश्नर के तवस्सुस से मेमोरेंडम पेश करते हुए मांग की कि पिछले दिनों रियासत में हुए 543 PSI के सिलेक्शन को लेकर जो मामले सामने आए थे और जिस तरह से ये स्कैम हुआ था, उस स्कैम में शामिल ADGP, DYSP इंस्पेक्टर्स और कांस्टेबल्स के मुलव्विस होने का राज फाश होने के बावजूद रियासती हुकूमत अब तक उन लोगों पर कोई कार्रवाई नहीं की। इस बात को लेकर कन्नड़ा सैन्य के आंखों पर काली पट्टी बांधकर एहतजाज मुनज़्ज़म किया गया। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। PSI ಅಕ್ರಮ ಎಸಗಿದ ಪೊಲೀಸ್ ಅಧಿಕಾರಿ ಮತ್ತು ಸರ್ಕಾರಿ ನೌಕರರನ್ನು ಡಿಸ್ಮಿಸ್ ಮಾಡಲೇಬೇಕು PSI ಅಕ್ರಮ ಎಸಗಿದ ಪೊಲೀಸ್ ಅಧಿಕಾರಿ ಮತ್ತು ಸರ್ಕಾರಿ ನೌಕರರನ್ನು ಡಿಸ್ಮಿಸ್ ಮಾಡಲೇಬೇಕು ರಾಜ್ಯದ ಕೇಂದ್ರ ಕಾರಾಗೃಹಗಳಲ್ಲಿ ಅಕ್ರಮ ಚಟುವಟಿಕೆ ತಡೆ ಹಿಡಿಯಲೇಬೇಕು ರಾಜ್ಯದ ಕೇಂದ್ರ ಕಾರಾಗೃಹಗಳಲ್ಲಿ ಅಕ್ರಮ ಚಟುವಟಿಕೆ ತಡೆ ಹಿಡಿಯಲೇಬೇಕು ಕಲ್ಯಾಣ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಜಸ್ತಾ ಪಟ್ಟಿ ಪ್ರಕಟಿಸಲೇಬೇಕು ಕಲ್ಯಾಣ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಜಸ್ತಾ ಪಟ್ಟಿ ಪ್ರಕಟಿಸಲೇಬೇಕು PSI ಪರೀಕ್ಷಾ ನಡೆದ ಸಂದರ್ಭದಲ್ಲಿ ಇಡೀ ರಾಜ್ಯದ ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮಕ್ಕೆ ಸಾಥ್ ಕೊಟ್ಟು ಶಾಮೀಲಾಗಿರುವಂಥ ರಾಜ್ಯದ ವಿವಿಧ ಜಿಲ್ಲೆಗಳ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರನ್ನು ಸರ್ಕಾರ ಸಸ್ಪೆಂಡ್ ಮಾಡಿ ಮತ್ತೆ ಹುದ್ದೆಗೆ ನಿಯುಕ್ತಿಗೊಳಿಸಿದ್ದು ಆಕ್ಷೇಪಾರ್ಹ ಖಂಡನವಾಗಿದ್ದು, ಇದು 58,132 ಪರೀಕ್ಷಾ ಅಭ್ಯರ್ಥಿಗಳ ಜೊತೆ ಜೀವನದ ಜೊತೆ ಚೆಲ್ಲಾಟವಾಡಿದಂಥ ಸರ್ಕಾರ ಈ ಕೂಡಲೇ ಈಗಾಗಲೇ CID ವರದಿಯಲ್ಲಿ ಅಕ್ರಮವೆಸಗಿದಂಥ ಪೊಲೀಸ್ ಅಧಿಕಾರಿಗಳು ADGP, DSP ಮತ್ತು ಕಾನ್ಸ್ಟೇಬಲ್ಗಳು ಅವರ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ವಾಟ್ಸಪ್ ಚಾಟ್, ಕಾಲ್ ರೆಕಾರ್ಡಿಂಗ್, ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಗೂ ವಿಡಿಯೋ ರೆಕಾರ್ಡಿಂಗ್ ಕೂಡ ನಮೂದಿಸಲಾಗಿದೆ। ಈ ಅಕ್ರಮಕ್ಕೆ ಸಾಬೀತಾದ ಹಿನ್ನೆಲೆ ಆದರೂ ಕೂಡ ಸರ್ಕಾರ ಬೆಂಗಳೂರು ನಗರದಲ್ಲಿ ಸರ್ಕಾರಿ ಇನ್ಸ್ಪೆಕ್ಟರ್, DSP ಮತ್ತು ಕಾನ್ಸ್ಟೇಬಲ್ಗಳನ್ನು ಹುದ್ದೆಗೆ ನಿಯುಕ್ತಿಗೊಳಿಸಿ ಮತ್ತೆ ಅವರಿಗೆ ಒಂದು ಅವಕಾಶ ಕಲ್ಪಿಸಿದ್ದು ಆಕ್ಷೇಪಾರ್ಹವಾಗಿದ್ದು, ಈ ಕೂಡಲೇ ಸರ್ಕಾರ ಈ ಅಕ್ರಮಕ್ಕೆ ಸಾಬೀತಾದ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸರ್ಕಾರಿ ನೌಕರರನ್ನು ಶಾಶ್ವತವಾಗಿ ಹುದ್ದೆಯಿಂದ ವಜಾಗೊಳಿಸಬೇಕು। ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಬಳಸಿ ಸಂವಿಧಾನದ 311ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಸರ್ಕಾರಿ ಸೇವೆಯಲ್ಲಿರುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರನ್ನು ವಜಾಗೊಳಿಸುವಂಥ ಒಂದು ಅಧಿಕಾರ ವ್ಯಾಪ್ತಿ ಹೊಂದಿದೆ। ಈ ಕೂಡಲೇ ಸರ್ಕಾರ ಅವರನ್ನು ವಜಾಗೊಳಿಸಬೇಕು। ರಾಜ್ಯದ ವಿವಿಧ ಕೇಂದ್ರ ಕಾರಾಗೃಹಗಳಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆ, ಕೈದಿಗಳಿಗೆ ಮೊಬೈಲ್ ಸರಬರಾಜು ಮತ್ತು ಗಾಂಜಾ ಕೇಸುಗಳಲ್ಲಿ ಶಾಮೀಲಾಗಿರುವಂಥ ಜೈಲರ್ಗಳನ್ನು ಅಮಾನತುಗೊಳಿಸಿ ಜಿಲ್ಲಾ ಮಟ್ಟದಲ್ಲಿ ಸತ್ರ ನ್ಯಾಯಾಧೀಶರಲ್ಲಿ ತನಿಖೆ ನಡೆಸಬೇಕು। ಹಾಗೆ ಕೇಂದ್ರ ಕಾರಾಗೃಹ ಕಾಯ್ದೆಗೆ ತಿದ್ದುಪಡಿ ತಂದು ಜಿಲ್ಲಾ ಸತ್ರ ನ್ಯಾಯಾಧೀಶರ ಸಮ್ಮುಖದಲ್ಲಿ CCTV ಕ್ಯಾಮ್ರಾಗಳನ್ನು ಅವರ ನೇರ ಸಂಪರ್ಕದಲ್ಲಿ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಬೇಕು। ಹಾಗೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಆದಂಥ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ಗಳು ಮತ್ತು ಇತರೆ ಸಿಬ್ಬಂದಿಗಳಿಗೆ ಆದ ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ಮುಂಬಡ್ತಿ ನೀಡಿ ಈ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಸರ್ಕಾರ ಪ್ರಯತ್ನಿಸಬೇಕು। ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದರೆ ಮುಂಬರುವ ದಿನದಲ್ಲಿ ಕನ್ನಡ ಸೈನ್ಯ ಈ ಎಲ್ಲ ಆದೇಶದ ವಿರುದ್ಧ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ನ್ಯಾಯ ಪಡೆಯುವಂಥ ರೀತಿಯಲ್ಲಿ ಪ್ರಯತ್ನ ಪಡಲಾಗುವುದು। ಸೋಮನಾಥ್ ಎಲ್ ಕಟ್ಟಿಮನಿ, ಸಂಸ್ಥಾಪಕ ಅಧ್ಯಕ್ಷರು, ಕನ್ನಡ ಸೈನ್ಯ ಕಲಬುರಗಿ; ನಾಗರಾಜ್ ಕಟ್ಟಿಮನಿ, ಸುರೇಶ್ ಗೋಳ, ಡಾಕ್ಟರ್ ರಾಜಶೇಖರ್ ಎಲ್ ಕಟ್ಟಿಮನಿ, ಶರಣು ಅಂಗರ್ಗಿ, ಶ್ರೀಧರ್ ಅವರು ಈ ಒಂದು ಹೋರಾಟದಲ್ಲಿ ಉಪಸ್ಥಿತರಿದ್ದರು। ಸಿರಿಗನ್ನಡಂ ಗೆಲ್ಗೆ।
टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।